ಸಾರ್ವಜನಿಕ ಆಸ್ತಿ ಕಬಳಿಸಿದವರಿಗೆ ಜಿಲ್ಲಾಡಳಿತದಿಂದ ಶಾಕ್ ಎದುರಾಗ್ತಾ ಇದೆ. ಗಡಿ ಜಿಲ್ಲೆಯ ಹೊರವಲಯದಲ್ಲಿ ಬುಲ್ಡೋಜರ್ಗಳ ಆರ್ಭಟ ಜೋರಾಗಿದೆ. ಕೋಟ್ಯಾಂತರ ಮೌಲ್ಯದ ಸರ್ಕಾರಿ ಜಮೀನು ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಸಾರ್ವಜನಿಕ ಆಸ್ತಿ ಕಬಳಕೆ ಮಾಡುವಂತವರಿಗೆ ಜಿಲ್ಲಾಡಳಿತದಿಂದ ಶಾಕ್ ಅನ್ನು ಕೊಡಲಾಗ್ತಾ ಇದೆ. ಗಡಿ ಜಿಲ್ಲೆಯ ಹೊರವಲಯದಲ್ಲಿ ಬುಲ್ಡೋಜರ್ಗಳ ಆರ್ಭಟ ಜೋರಾಗಿದೆ. ಕೋಟ್ಯಾಂತರ ಮೌಲ್ಯದ ಸರ್ಕಾರಿ ಜಮೀನು ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಬಂಡಿಹಟ್ಟಿಯ ರೆಡ್ಡಿ ಕಾಂಪೌಂಡ್ ಮೇಲೆ ಜಿಲ್ಲಾಡಳಿತ ದಾಳಿಯನ್ನು ಮಾಡಿದೆ. 3.13 ಎಕರೆ ಭೂಮಿ ಖಾಸಗಿ ವ್ಯಕ್ತಿಗಳ ಪಾಲಾಗಿದ್ದ ಆಸ್ತಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಖಾಸಗಿ ವ್ಯಕ್ತಿಗಳ ಪಾಲಾಗಿದ್ದಂತಹ ಸರ್ಕಾರಿ ಆಸ್ತಿಯನ್ನ ಮರಳಿ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಬಳ್ಳಾರಿ ಅಪರ ಜಿಲ್ಲಾಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಈ ಸಂದರ್ಭದಲ್ಲಿ ಖಾಸಗಿ ಅವರು ಇದೀಗ ಸರ್ಕಾರಿ ಆಸ್ತಿಯನ್ನ ಕಬಳಿಕೆ ಮಾಡಿದ್ರು, ಒತ್ತುವರಿ ಮಾಡಿಕೊಂಡಿದ್ರು. ಹಾಗಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಕೂಡ ಆಗಿರುವಂಥದ್ದು. ಬುಲ್ಡೋಜರ್ಗಳ ಆರ್ಭಟ ಕೂಡ ಜೋರಾಗಿದೆ. ಗಡಿ ಜಿಲ್ಲೆಯ ಹೊರವಲಯದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ್ದು ಸರ್ಕಾರಿ ಜಮೀನು ಅದು ಒತ್ತುವರಿಯನ್ನ ಮಾಡಿಕೊಂಡಿದ್ರು. ಅದರ ತೆರವು ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಇದೆ. ಅವ್ರಿಗೆಲ್ಲರಿಗೂ ಕೂಡ ಜಿಲ್ಲಾಡಳಿತ ಶಾಕ್ ಅನ್ನ ಕೊಡ್ತಾ ಇದೆ. ಬಂಡಿಹಟ್ಟಿಯ ರೆಡ್ಡಿ ಕಾಂಪೌಂಡ್ ಮೇಲೆ ಜಿಲ್ಲಾಡಳಿತ ದಾಳಿಯನ್ನ ಮಾಡಿದೆ. ದಾಳಿಯನ್ನ ಮಾಡಿ 3.13 ಎಕರೆ ಭೂಮಿಯನ್ನ ಖಾಸಗಿ ವ್ಯಕ್ತಿಗಳು ತಮ್ಮ ವಶಕ್ಕೆ ಪಡೆದುಕೊಂಡಿದ್ರು. ಅವರ ವಶದಲ್ಲಿತ್ತು ಆ ಆಸ್ತಿ, ಸರ್ಕಾರಿ ಆಸ್ತಿ. ಅದನ್ನು ಇದೀಗ ಹಿಂಪಡೆದುಕೊಂಡಿದೆ ಸರ್ಕಾರ. ಕಬಳಿಕೆ ಮಾಡಿದವರ ವಿರುದ್ಧ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇರುವಂಥದ್ದು. ಖಾಸಗಿ ವ್ಯಕ್ತಿಗಳ ಪಾಲಾಗಿದ್ದಂತಹ ಸರ್ಕಾರಿ ಆಸ್ತಿಯನ್ನು ಮರಳಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬಳ್ಳಾರಿ ಅಪರ ಜಿಲ್ಲಾಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಈ ಸಂದರ್ಭದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಸಾರ್ವಜನಿಕ ಆಸ್ತಿಯನ್ನ ಏನಾದರೂ ಕಬಳಿಕೆ ಮಾಡಿದ್ರೆ ಅವ್ರಿಗೆ ಜಿಲ್ಲಾಡಳಿತದಿಂದ ಖಡಕ್ ಶಾಕ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಏನಂದ್ರೆ ಬಳ್ಳಾರಿ ನಗರದ ಸುತ್ತಮುತ್ತ ಒಂದು ಸರ್ಕಾರಿ ಜಮೀನನ್ನ ಒಂದು ಒತ್ತುವರಿಯನ್ನಾಗಿ ಮಾಡ್ಕೊಂಡಿದ್ದು. ಸುಮಾರು ಒಂದು 150ಕ್ಕೂ ಹೆಚ್ಚು ಎಕರೆ ಜಮೀನನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ದು ಬಳ್ಳಾರಿಯ ಏನೊಂದು ನಗರಸಭೆಯ ಸಾಮಾನ್ಯ ಸಭೆಯ ಸಂದರ್ಭದಲ್ಲಿ ಕಂಡು ಬಂದಿತ್ತು. ಅದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಕೂಡ ಒಂದು ADC ಅವರ ಅಧ್ಯಕ್ಷತೆಯಲ್ಲಿ ಮಾಡಲಾಗಿತ್ತು. ಆ ಒಂದು ಈಗ ಟಾಸ್ಕ್ ಫೋರ್ಸ್ ಸಮಿತಿ ಬಳ್ಳಾರಿಯ ವಿವಿಧ ಕಡೆ ಇರ್ತಕ್ಕಂಥ ಸುಮಾರು 150ಕ್ಕೂ ಹೆಚ್ಚು ಆಸ್ತಿಗಳನ್ನು ಗುರುತಿಸಿದ್ದು. ಈಗ ಮೊದಲ ಭಾಗವಾಗಿ 3.3 ಎಕರೆ ಒಂದು ಸರ್ಕಾರಿ ಭೂಮಿಯನ್ನ ಏನು ವಶಪಡಿಸಿಕೊಂಡಿದ್ರು ಬಳ್ಳಾರಿಯ ನಗರದ ಬಂಡಿಹಟ್ಟಿ ಪ್ರದೇಶ ಅಲ್ಲಿ ಒಂದು 3.3 ಎಕರೆ ಕೋಟ್ಯಾಂತರ ಬೆಳೆ ಬೆಳತಕ್ಕಂಥ ಒಂದು ಸರ್ಕಾರಿ ಭೂಮಿ ಇದು. ಇದನ್ನ ಈಗ ರೆವಿನ್ಯೂ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲರೂ ಒಂದು ಜಂಟಿ ಕಾರ್ಯಾಚರಣೆ ಮಾಡೋದ್ರ ಮೂಲಕ ಇದೀಗ ಆ ಒತ್ತುವರಿಯನ್ನ ತೆರವುಗೊಳಿಸಿ ಇದು ಸರ್ಕಾರಕ್ಕೆ ಸೇರಿದ ಪ್ರದೇಶ ಅಂತೇಳಿ ಈಗ ಅಲ್ಲಿ ಒಂದು ಬೋರ್ಡ್ ಅನ್ನ ನೆಟ್ಟಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದಗಳು ನಾಗರಾಜ್ ಹೆಚ್ಚಿನ ಮಾಹಿತಿಗಾಗಿ. 318 TS ನಂಬರ್ 318 ಇದರಲ್ಲಿ ಸುಮಾರು 3 ಎಕರೆ 13 ಸೆಂಟ್ಸ್ ಜಮೀನು ಒತ್ತುವರಿಯಾಗಿದ್ದ ಮಾಹಿತಿ ಇತ್ತು. ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒತ್ತುವರಿ ಅಕ್ರಮವಾಗಿ ಒತ್ತುವರಿ ಮಾಡಿರ್ತಕ್ಕಂಥ ಜಮೀನನ್ನು ತೆರವುಗೊಳಿಸಲಿಕ್ಕೆ ಒಂದು ಸಮಿತಿ ರಚನೆ ಮಾಡಿದ್ದಾರೆ. ADC ಅದಕ್ಕೆ ಅಧ್ಯಕ್ಷರು, ಗೂಡಾ ಕಮಿಷನರು, ಕಾರ್ಪೊರೇಷನ್ ಕಮಿಷನರು, DDLR, DOSP, ಸಿಟಿ ರೂರಲ್ಲೆಲ್ಲ ಮೆಂಬರ್ಸ್ ಆಗಿರ್ತಾರೆ. ತಹಸೀಲ್ದಾರ್ ಸೆಕ್ರೆಟರಿ ಇದ್ದಾರೆ, ECL ಕೂಡ ಮೆಂಬರ್ ಆಗಿದ್ದಾರೆ. ಸೊ ಈ ಕಮಿಟಿ ಇಂದ ನಾವು ಮನೆ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನ ಮೇರೆಗೆ ನಾವು ಈ ಒತ್ತುವರಿ ತೆರವುಗೊಳಿಸೋದು ಮತ್ತು ಸರ್ಕಾರಿ ಜಮೀನು ಎಲ್ಲೆಲ್ಲಿ ಒತ್ತುವರಿ ಮಾಡಿದರೆ ಅನ್ನೋ ಗುರುತಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ಒಂದು 3 ಎಕರೆ 13 ಸೆಂಟ್ಸ್ ಜಮೀನು ಸರ್ವೆ ನಂಬರ್ TS ನಂಬರ್ 318ನಲ್ಲಿ ಇವತ್ತು ಎವಿಕ್ಷನ್ ಮಾಡಿಸಿದ್ವಿ, ತಂಡ ಸಮೇತ ಬಂದು. ಸೊ ಇವತ್ತು 318 TS ನಂಬರ್ 318 ಇದರಲ್ಲಿ ಸುಮಾರು 3 ಎಕರೆ 13 ಸೆಂಟ್ಸ್ ಜಮೀನು ಒತ್ತುವರಿಯಾಗಿದ್ದ ಮಾಹಿತಿ ಇತ್ತು.